ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವ್ಲಾಗ್ಸ್ ಅಂತ. ಇವತ್ತಿನ ವ್ಲಾಗಲ್ಲಿ ಬಂದು ನಾನು ಮೊದಲೇ ಹೇಳಿದ್ದೆ ಅಲ್ಲ, ಮೀಶೋದಲ್ಲಿ ಶಾಪಿಂಗ್ ಮಾಡಿದ್ದೀನಿ, ಅದು ಜ್ಯುವೆಲರಿ ಎಲ್ಲ ತೋರಿಸ್ತೀನಿ ಒಂದಿನ, ಅದೇ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ಆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಲೆಹೆಂಗಾ ನಾನು ಸ್ಟಿಚ್ ಮಾಡಿಸ್ಕೊಂಡು 1.5 ಇಯರ್ ಆಗಿತ್ತು. ಇವತ್ತು ಹಾಕ್ಕೊಳ್ಳೋದಕ್ಕೆ ಅಂದರೆ ಇವತ್ತು ಏನು ಫಂಕ್ಷನ್ ಇದ್ದಿಲ್ಲ, ಹಾಕ್ಕೊಬೇಕಿತ್ತು ಅಂದ್ಬಿಟ್ಟು ಹಾಕ್ಕೊಂಡೆ. ಇದು ನನ್ನ ಮಗಳು ಫಂಕ್ಷನ್ ಇದ್ದಾಗ ಹೊಲಿಸ್ಕೊಂಡಿದ್ದು. ಬ್ಲೌಸ್ ಎಲ್ಲ ನಾನು ಹೊಸಕೋಟೆಯಲ್ಲಿ ಹೊಲಿಸೋದು. ಅವ್ರದ್ದು ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅವ್ರದ್ದು ಡೀಟೇಲ್ಸು ಮತ್ತು ಫೋನ್ ನಂಬರ್ ಎಲ್ಲ ಕೊಡ್ತೀನಿ. ಕಮ್ಮಿ ರೇಟಲ್ಲಿ ಹೊಲಿತಾರೆ, ಚೆನ್ನಾಗಿ ಹೊಲಿತಾರೆ, ಕಂಫರ್ಟಬಲಾಗೂ ಹೊಲಿತಾರೆ, ಚೆನ್ನಾಗೂ ಕೊಡ್ತಾರೆ. ಅವರು ಹೇಳಿದ ಟೈಮ್ಗೆ ಕೊಡ್ತಾರೆ. ನಮ್ಗೆ ಯಾವ ಟೈಮ್ ಬೇಕು ಅಂದರೆ ಅದೇ ಟೈಮ್ಗೆ ಕೊಡ್ತಾರೆ. ಅಂದರೆ ಹೊರ್ಗಡೆ ಎಲ್ಲ ತುಂಬಾ ಕಾಸ್ಟ್ಲಿ ಇವಾಗ ಬಟ್ಟೆಗಳು ಹೊಲಿಸೋದಕ್ಕೆ. ಲೆಹೆಂಗಾ ಎಲ್ಲ ಫುಲ್ ಅವರೇ ಸ್ಟಿಚ್ ಮಾಡಿರೋದು. ಇದು ಲೆಹೆಂಗಾಗೆ 500 ಕೊಟ್ಟಿದ್ದೆ. ಬೇರೆ ಕಡೆ ಬರೀ ಲೆಹೆಂಗಾ ಸ್ಟಿಚ್ ಮಾಡೋದಕ್ಕೆ 1000 ಆ ಥರ ಎಲ್ಲ ಹೇಳ್ತಾರೆ. ಇನ್ನು ಬ್ಲೌಸು ಇದು ಸ್ಟಿಚಿಂಗಿಗೆ ಅಂದ್ಬಿಟ್ಟು 350 ತೊಗೊಳ್ತಾರೆ. ಎಂಬ್ರಾಯ್ಡ್ ವರ್ಕ್ಗೆ ಇದು ನಾರ್ಮಲ್ ವರ್ಕ್ ಅಲ್ವಾ, 500 ತೊಗೊಂಡಿದ್ದಾರೆ. ವರ್ಕು ಅಷ್ಟೇ ಸಿಂಪಲ್ಲಾಗಿದ್ದರೆ ಸಿಂಪಲ್ಲಾಗೆ ರೇಟೆಲ್ಲ ಮಾಡಿಸ್ಕೊಡ್ತಾರೆ. ಕಂಫರ್ಟಬಲಾಗಿ ಯಾವಾಗೂ ಅವ್ರಿಗೇ ಕೊಟ್ಟರೆ ನಮಗೆ ಇಷ್ಟ ಆಗೋ ಪ್ರೈಸಲ್ಲೇ ಮಾಡಿಕೊಡ್ತಾರೆ. ರೆಗ್ಯುಲರ್ ಕಸ್ಟಮರ್ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ತಾರೆ. ನನಗಂತೂ ಇದು ಬ್ಲೌಸು ತುಂಬಾ ಫಿಟ್ಟಾಗಿ ಕುತ್ಕೊಂಡಿದೆ, ತುಂಬಾ ಇಷ್ಟ ಆಯಿತು. ಯಾಕಂದರೆ ಇದು ಹೊಲಿಸಿ ತುಂಬ ದಿನ ಆಗಿತ್ತು, ನಾನು ಹಾಕಿ ಕೂಡ ನೋಡಿರಲಿಲ್ಲ, ಟೈಮೇ ಇರಲಿಲ್ಲ ನನಗೆ. ಇವತ್ತು ಹಾಕ್ಕೊಂಡಿದ್ದೀನಿ, ತುಂಬಾ ಇಷ್ಟ ಆಯಿತು. ಎಲ್ಲಾದರೂ ಫಂಕ್ಷನ್ಗೆ ಗೌರಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ನಾನು ನನ್ನ ಮಗಳ ಥರನೇ ಚಿಕ್ಕವಳ ಥರ ಕಾಣಿಸ್ತೀನಿ ಅಂದ್ಬಿಟ್ಟು ಸ್ಯಾರಿ ತೊಗೊಂಡೋಗಿದ್ದೆ ವೇರ್ ಮಾಡೋದಕ್ಕೆ. ಇನ್ನು ಎಲ್ಲರೂ ಮನೆಗೂ ಅರ್ಶಿನ ಕುಂಕುಮಕ್ಕೆ ಹೋಗ್ಬೇಕಲ್ಲ. ನನ್ನ ಮಗಳು ನನ್ನಷ್ಟೇ ಇಲ್ಲಿಗೆ ಬರ್ತಾಳೆ, ಅವಳಿಗೊಂದು ಹೊಲಿಸಿದ್ದೆ, ನಾನೊಂದು ಹೊಲಿಸ್ಕೊಂಡಿದ್ದೆ. ಅವಳು ನನಗಿದು ಕ್ರೀಮ್ ಕಲರ್ದು ಹೊಲಿಸ್ಕೊಡುಮ್ಮ ಅಂತ ಹೇಳಿದ್ಲು. ನಾನು ಬ್ಲ್ಯಾಕ್ ಇದ್ದೀನಿ ಅಂದ್ಬಿಟ್ಟು ಇದನ್ನು ನಾನು ಹೊಲಿಸ್ಕೊಂಡೆ. ವೇಲು ಮೀಶೋದಲ್ಲಿ ನೋಡಿದೆ, ಬಟ್ ಮೀಶೋದಲ್ಲಿ ಸೈಡಲ್ಲಿ ಈ ಥರ ವರ್ಕ್ ಇದೆ ನೋಡಿ, ಈ ಥರ ಲಾಸ್ಟಲ್ಲಿ ಹಿಂಗೆ ವರ್ಕ್ ಬರಲ್ಲ, ಅದು ಫುಲ್ ಪ್ಲೈನ್ ಬರುತ್ತೆ. ಮೀಶೋದಲ್ಲೂ 500 ಇದ್ದಿದ್ದು. ಒಂದು ರಾಯಲ್ ಬ್ಲೂ ಕಲರ್ದು ನನ್ನ ಮಗಳಿಗೆ ಬೇಕಂತ ತರಿಸ್ಕೊಂಡಿದ್ದೆ, ಬಟ್ ಇದು ಲೈಟ್ ಪಿಂಕು ನನಗೆ ಸಿಗಲಿಲ್ಲ ಆನ್ಲೈನಲ್ಲಿ. ಅದು ಕ್ವಾಲಿಟಿ ಸೇಮೇ ಇದೆ. ಅದೇ ಇದೊಂದು ಲಾಸ್ಟಲ್ಲಿ ಎಂಬ್ರಾಯ್ಡ್ ವರ್ಕ್ ಇರಲ್ಲ, ಆ ಕಡೆ ಈ ಕಡೆ ಲಾಸ್ಟಲ್ಲಿ, ಸೈಡಲ್ಲಿ ಮಾತ್ರ ವರ್ಕ್ ಇರುತ್ತೆ ಮೀಶೋದಲ್ಲಿ. ಹಾಗಾಗಿ ನಾನು ತೊಗೊಂಡಿಲ್ಲ ಇದನ್ನು. ಇವಾಗ ನಾನು ಲಾಸ್ಟ್ ಟೈಮ್ ಬ್ಲೌಸ್ ಒಂದು ಎಂಬ್ರಾಯ್ಡ್ ವರ್ಕ್ದು ವೈಟ್ ಕಲರ್ದು ತೊಗೊಂಡು ಹೊಲಿಯೋದಕ್ಕೆ ಹಾಕಿದೆ, ಆವಾಗ ಅಲ್ಲಿ ಸಿಕ್ಕಿದ್ದು ಇದು. ಅವರು 550 ಹೇಳಿದ್ರು, ನಾನು 450 ಕೊಟ್ಟು ತೊಗೊಂಡಿದ್ದು. ಮೀಶೋದಲ್ಲಿ ತೊಗೊಂಡೋದಕ್ಕೆ 100 ರೂಪೀಸ್ ಜಾಸ್ತಿ ಆಯಿತು ಅನಿಸುತ್ತೆ. ಹೇಗೆ ಕಾಣಿಸ್ತಾ ಇದೆ ನನ್ನ ಡ್ರೆಸ್ಸು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಲೆಹೆಂಗಾ ಎಲ್ಲ ಹಾಕ್ಕೊಳ್ಳೋದಂದರೆ ತುಂಬಾ ಇಷ್ಟ. ಈ ಮದುವೆ ಆಗಿ ಮಕ್ಕಳೆಲ್ಲ ಆದರೆ ಏನು ಇವಾಗಲೂ ಹಾಕ್ಕೊಳ್ತಾರೆ ಹಂಗೆಲ್ಲ ಹೇಳ್ತಾರೆ, ಬಟ್ ನನಗೆ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ. ಅವ್ರ ಜೊತೆ ಎಲ್ಲ ಓಡಾಡಿಕೊಂಡು ತಿರುಗಾಡಿಕೊಂಡು ಹಾಕ್ಕೊಳ್ಳೋಣ ಅಂದರೆ ಇನ್ನು ನಾನು ಅಷ್ಟು ಫ್ರೆಂಡ್ಸ್ಗಳನ್ನೆಲ್ಲ ಅಷ್ಟು ಇಟ್ಕೊಂಡಿಲ್ಲ. ಎಷ್ಟು ಬೇಕೋ ಅಷ್ಟೇ, ತುಂಬ ಕ್ಲೋಸಾಗಿ ಯಾರೂ ಇಲ್ಲ. ಕ್ಲೋಸಾಗಿ ಇರೋರು ಅವರು ಮದುವೆ ಆಗಿದ್ದಾರೆ, ಅವರು ಸಂಸಾರದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಓಕೆ, ನಾನು ಜಾಸ್ತಿ ಕುಯ್ಯಲ್ಲ. ಇದು ಮೀಶೋದಲ್ಲಿ ತೊಗೊಂಡಿದ್ದೆ ನೋಡಿ, ಹಾಫ್ ಚೈನು. ಇದು ಲೆಂತ್ ಉದ್ದ ಇದೆ ಅಂದ್ಬಿಟ್ಟು ನಾನು ಹಿಂದೆಗಡೆ ಕ್ಲಿಪ್ ಹಾಕಿದ್ದೀನಿ ಇಲ್ಲಿ. ಇದು ಆಫು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇಷ್ಟಕ್ಕೆ ಹಾಕ್ಕೊಂಡ್ರೇನು ಚೆನ್ನಾಗಿರುತ್ತೆ. ನಾನು ಅಷ್ಟಕ್ಕೆ ಹಾಕ್ಕೊಂಡಿದ್ದೆ, ಅದು ಜಗ್ಗಿ ಕೆಳಗಡೆ ಬಂದುಬಿಟ್ಟಿದೆ. ಇದು ಚೆನ್ನಾಗಿದೆ. ಮತ್ತು ಇದು ಲಾಂಗ್ ಇದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಸಿಂಪಲ್ಲಾಗಿ ಬಾರ್ಡ್ರ್ ಸ್ಯಾರಿಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಕಲರು ಎಲ್ಲ ಹೋಗಲ್ಲ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನೋಡಿ. ಇದು ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಇವಾಗ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅದೇ ನನ್ನ ತಂಗಿ ತೊಗೊಂಡಿದ್ದು ನೋಡಿ, ಅವಳು ತೊಗೊಂಡಿದ್ದು ಇಷ್ಟ ಆಗಿ ಅವಳು ವಿಡಿಯೋ ಮಾಡಿ ಹಾಕಿದ್ಲು. ಹಾಗಾಗಿ ನನಗೂ ಇದು ಇಷ್ಟ ಆಯಿತು. ಸೀರಿಯಲ್ಗಳು ಸ್ವಲ್ಪ ನೋಡ್ತೀನಲ್ವ ನಾನು, ಅದರಲ್ಲಿ ಎಲ್ಲ ಇವಾಗ ಇದೇ ಟ್ರೆಂಡು, ಇದನ್ನೇ ಹಾಕ್ಕೊಂಡಿರ್ತಾರೆ. ಸೊ ನಾನು ಅದಕ್ಕೆ ತೊಗೊಂಡೆ. ಇನ್ನು ಎಲ್ಲದಕ್ಕೂ ಗೋಲ್ಡು, ಈ ನಡುವೆ ಗೋಲ್ಡ್ ಎಲ್ಲ ಹಾಕ್ಕೊಂಡು ಓಡಾಡೋದಕ್ಕೂ ತುಂಬಾ ಕಷ್ಟ. ಯಾರು ಎಲ್ಲಿ ತಲೆಗೆ ಹೊಡೆದ್ಬಿಡ್ತಾರೋ, ಎಲ್ಲಿ ಕಿತ್ಕೊಂಡು ಹೋಗ್ಬಿಡ್ತಾರೋ ಅಂತ. ಜಾಸ್ತಿ ಗೋಲ್ಡ್ ಇದ್ದಷ್ಟು ನಮ್ಮ ಮೇಲೆ ನಾವು ಜಾಸ್ತಿ ಕೇರ್ ತೊಗೊಬೇಕಾಗುತ್ತೆ. ನಮ್ಮನ್ನು ನಾವೆಲ್ಲೂ ಫ್ರೀಯಾಗಿ ಬಿಟ್ಟು ಓಡಾಡೋದಕ್ಕಾಗಲ್ಲ. ಎಲ್ರಿಗೂ ಗೋಲ್ಡ್ ತೊಗೊಳೋದಕ್ಕಾಗಲ್ಲ. ಇವಾಗಿರೋ ಚಿನ್ನದ ರೇಟಲ್ಲಿ ಯಾರು ತೊಗೊಳಕ್ಕಾಗುತ್ತೆ ಹೇಳಿ? 10,000 ಆ ಥರ ಆಗಿದೆ. ಇನ್ನು ವೇಸ್ಟೇಜು ಅದು ಇದು ಎಲ್ಲ ಸೇರಿದರೆ 11-11.5 ಆಗುತ್ತೆ. ನಾನು ಮಾಂಗಲ್ಯ ಚೈನು ಮತ್ತು ಆಫ್ ಚೈನು ಎಕ್ಸ್ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವಾಗ ಆಗುತ್ತೆ ಗೊತ್ತಿಲ್ಲ ನನಗೆ.
ಟೋಟಲಿ ಇದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಬೇಕಂದ್ರೂ ಹಾಕ್ತೀನಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಬೇಕು ಅಂದವರು ಕಲೆಕ್ಟ್ ಮಾಡ್ಕೊಳ್ಳಿ. ರೇಟು ಎಲ್ಲ ತುಂಬಾ ಕಡಿಮೆ, ಚೀಪಾಗಿ ಸಿಗುತ್ತೆ, ಆರಾಮಾಗಿ ತೊಗೊಬೋದು. ಇದು 130, ಇದು 160, ಇದು 130. ನಾನು ಫೋನ್ಪೇ ಮಾಡಿರೋದಕ್ಕೆ ಕಮ್ಮಿ ಆಗಿದೆ. ಕ್ಯಾಶ್ ಅಂದರೆ ಒಂದು 10-20 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ. ತುಂಬಾ ವರ್ತಿದೆ, ಆರಾಮಾಗಿ 10-12 ಸಲ ಹಾಕ್ಕೊಬೋದು. ಈ ಚಳಿಗಾಲದಲ್ಲಿ ಯಾರು ಅಷ್ಟು ಬೆವರಲ್ಲ ಅಲ್ಲ, ಕಲ್ಲರು ಆ ಥರ ಎಲ್ಲ ಏನೂ ಹೋಗಲ್ಲ, ಆರಾಮಾಗಿ ಹಾಕ್ಕೊಬೋದು. ಇನ್ನೊಂದು ಲೋಟಸ್ದಿದೆ, ಹಾಕ್ಕೊಂಡು ತೋರಿಸ್ತೀನಿ. ಇದಂತೂ ಜಸ್ಟ್ ಲೈಕ್ ಎ ವಾವ್. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಈ ಡ್ರೆಸ್ಗೂ ಸೂಪರಾಗಿ ಮ್ಯಾಚ್ ಆಗಿದೆ, ಸಿಂಪಲ್ಲಾಗಿದೆ. ನನಗಂತೂ ಸಿಕ್ಕಾಬಟ್ಟೆ ತುಂಬಾ ಖುಷಿ ಆಯಿತು. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ. ನೋಡಿ ಈ ಥರ ಲಾಸ್ಟ್ಗೆ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ವಾವ್, ನೋಡಿ ನಿಜವಾಗ್ಲೂ ಅಲ್ಲ, ನಾನೇನು ಸುಳ್ಳು ಹೇಳ್ತಾ ಇಲ್ಲ, ನೀವು ನೋಡ್ತಾ ಇದ್ದೀರಲ್ಲ, ಗೊತ್ತಾಗುತ್ತೆ ಅಲ್ಲ. ವಾವ್, ನಾನು ರಾಮಾಚಾರಿ ಸೀರಿಯಲಲ್ಲಿ ಅವಳು ಚಾರು ಹಾಕ್ಕೊಂಡಿರ್ತಾಳೆ, ಅದನ್ನು ನೋಡಿದ್ದೆ, ತುಂಬಾ ಲೈಕ್ ಆಗಿತ್ತು. ಅದಕ್ಕೋಸ್ಕರ ನನ್ನ ಮಗಳಿಗೂ ಅವಳು ಸಿಂಪಲ್ಲಾಗಿ ಇಷ್ಟಪಡ್ತಾಳೆ ಅಂದ್ಬಿಟ್ಟು ಅವಳಿಗಾಗುತ್ತೆ ಅಂತ ತೊಗೊಂಡೆ. ಅವಳು ಅದೇ ಸ್ವಲ್ಪ ಲೆಂತ್ ಉದ್ದ ಇದೆ, ಹಿಂದೆ ಒಂದು ಕ್ಲಿಪ್ ಹಾಕ್ಕೊಳ್ಳಿ, ಚಟ್ಪಟ್ ಕ್ಲಿಪ್ ಬರುತ್ತಲ್ಲ, ಅದು ಹಾಕ್ಕೊಳ್ಳಿ. ನನಗಂತೂ ಈ ಲೆಹೆಂಗಾಗೆ ಈ ಇದಕ್ಕೆ ಸೂಪರಾಗಿ ಮ್ಯಾಚ್ ಆಗಿದೆ. ಇನ್ನು ಇದು ಜುಮ್ಕಿ ಒಂದು ಅಲ್ಲಿ ಚಿಕ್ಕಪೇಟೆಯಲ್ಲಿ ಒಂದು ಸರ ತೊಗೊಂಡಿದ್ದೆ, ಅದು ಇವಾಗ ಹಾಕಿ ತೋರಿಸ್ತೀನಿ. ಅದ್ರ ಜೊತೆ ಬಂದಿರೋದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಇದಕ್ಕೂ ಚೆನ್ನಾಗಿ ಮ್ಯಾಚ್ ಆಗಿದೆ. ಬಟ್ ಈ ಲೋಟಸ್ದು ಮಾತ್ರ ಸೂಪರಾಗಿದೆ ಅಲ್ಲ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ, ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು. ಹಾಕ್ಕೊಂಡು ನಾನು ಕುಂದಾಡ್ಬಿಟ್ಟೆ, ನನಗೆ ಅಷ್ಟು ಇಷ್ಟ ಆಯಿತು. ಒಂದು ಸಮ್ ಐಟಮ್ಸ್ ಅಷ್ಟೇ ಅವಾಗ ತುಂಬಾ ಇಷ್ಟ ಆಗುತ್ತೆ ಮನಸ್ಸಿಗೆ, ಆವಾಗ ಹೇಳ್ಕೊಳ್ಳೋದಕ್ಕೆ ಆಗಲ್ಲ ಖುಷಿನ, ಅಷ್ಟು ಇಷ್ಟ ಆಗಿರುತ್ತೆ. ನೋಡಿ ಇದು ಓಲೆ ಎಷ್ಟು ಚೆನ್ನಾಗಿ ಬಂದಿದೆ, ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ. ಇನ್ನು ಇದು ಗ್ರೀನ್ ಕಲರ್ ಹಾರ, ನಾನಿದು ತುಂಬ ದಿನದಿಂದ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮು ವರಮಹಾಲಕ್ಷ್ಮಿ ಪೂಜೆಗೆ ಅಂದ್ಬಿಟ್ಟು ಶಾಪಿಂಗ್ ಅಂತ ಹೋಗಿದ್ವಿ ಚಿಕ್ಕಪೇಟೆಗೆ, ಸ್ಯಾರಿ ಎಲ್ಲ ತೊಗೊಳೋದಕ್ಕೆ, ಆಂಟಿಯವ್ರ ಜೊತೆ ಹೋಗಿದ್ದು. ಆ ಟೈಮಲ್ಲಿ ನಾನು ಕೇಳಿದ್ದೆ, ಬಟ್ ಇದನ್ನು 850 ಹೇಳಿದರು. ಚಿಕ್ಕದು ಮಣಿ ಇರೋದು ರೇಟ್ ಜಾಸ್ತಿ, ದಪ್ಪ ಮಣಿ ಇರುತ್ತಲ್ಲ ಅದು ರೇಟ್ ಕಮ್ಮಿ ಅಂತ ಹೇಳಿದರು. ದಪ್ಪ ಮಣಿ ಇರೋದು 650 ಹೇಳಿದರು. ಬಟ್ ನನಗೆ ಅದೆಷ್ಟು ಇಷ್ಟ ಆಗಿರಲಿಲ್ಲ, ಈ ಥರದ್ದು ಇಷ್ಟ ಆಯಿತು. ಅದು 850 ಹೇಳಿದರು. ತೊಗೊಳ್ಲಾ ಬೇಡ ಅಂತ 2 ಮಂತ್ಸ್ ಮಾಡಿಕೊಂಡು ಕೊನೆಗೂ ತೊಗೊಂಬರಲಿಲ್ಲ. ನೋಡೋಣ ಮೀಶೋದಲ್ಲಿ ಚೆಕ್ ಮಾಡ್ತೀನಿ, ಇದ್ದರೆ ತೊಗೊಳ್ಳೋಣ ಅಂತ. ಬಟ್ ಈ ಥರದ್ದೆಲ್ಲ ಮೀಶೋದಲ್ಲಿ ನನಗೆ ಅಷ್ಟು ಲೈಕ್ ಅನಿಸಿಲ್ಲ. ಒಂದ್ಸಲ ತರಿಸ್ಬಿಟ್ಟು ರಿಟರ್ನ್ ಮಾಡಿದ್ದೆ. ಈ ಸಲ ನನ್ನ ತಂಗಿ ಅವಳ ಫ್ರೆಂಡ್ ಜೊತೆ ಚಿಕ್ಕಪೇಟೆಗೆ ಹೋಗಿ ನನಗೆ ಫೋಟೋ ಕಳಿಸಿದ್ಲು. ಅಕ್ಕ ನೀನು ಬೇಕು ಅಂತಿದ್ದಲ್ಲ, ಫೋಟೋ ಕಳಿಸ್ತಾ ಇದ್ದೀನಿ ನೋಡು ಚೆನ್ನಾಗಿದೆ ಅಂತ ಹೇಳಿದ್ಲು. ಅವಳು ಕಳಿಸಿದ ತಕ್ಷಣವೇ ನನಗೆ ತುಂಬಾ ಇಷ್ಟ ಆಯಿತು. ಇದು ನೋಡಿ ಇದೂ ಅಷ್ಟೇ ಚಿನ್ನದ್ದು ಅಂತಲೇ ಅಂದ್ಕೊಂಡ್ಬಿಡ್ತಾರೆ ದೂರದಿಂದ, ಬಟ್ ಫಿನಿಶಿಂಗ್ ಎಲ್ಲ ಅಷ್ಟು ಚೆನ್ನಾಗಿದೆ. ಇದು ಕಲ್ಲರು ಎಲ್ಲ ಸ್ಯಾರಿಗಳಿಗೆ, ಬಾರ್ಡ್ರ್ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಅಷ್ಟೇ ನಾನು ಲೈಕ್ ಮಾಡಿದ್ದು, ನನ್ನ ತಂಗಿ ಹಾಕ್ಕೊಂಡಿದ್ಲು, ಅವಳದಿನ್ನು ತುಂಬ ದೊಡ್ಡದಿದೆ. ಅವಳು ಬೆಳ್ಳಿದನ್ನು ತೊಗೊಂಡು ಚಿನ್ನದ ನೀರು ಬಿಡಿಸ್ತಾರಲ್ಲ ಆ ಥರ 18,000 ಅಂತ ಹೇಳಿದ್ಲು. ನಮ್ಮ ಮನೆಯವರು ಬೆಳ್ಳಿ ಐಟಮ್ಗೆ ಈ ಥರದಕ್ಕೆಲ್ಲ ಇನ್ವೆಸ್ಟ್ ಮಾಡಲ್ಲ, ತೊಗೊಂಡ್ರೆ ಚಿನ್ನದೇ ತಗೋ ಆ ಥರದ್ದೆಲ್ಲ ಬೇಡ ಅಂತಾರೆ. ತಗೋ ಅಂತ ಹೇಳ್ತಾರೆ, ಬಟ್ ಕೊಡಿಸೋದು ಇಲ್ಲ. ಅಷ್ಟು ಬೇಗ ಅವ್ರು ಏನಕ್ಕೂ ವೇಸ್ಟಾಗಿ ಇನ್ವೆಸ್ಟ್ ಮಾಡಲ್ಲ, ಬೈತಾರೆ. ಇವಾಗ ಇದೆ ಅಂದರೆ ಅದನ್ನೇ ಯೂಸ್ ಮಾಡೋದು, ಮತ್ತೆ ಬೇರೆದು ಏನಕ್ಕೆ ಅಂದ್ಬಿಟ್ಟು. ಹಾಗಾಗಿ ನಾವು ಕೊಡಿಸಲ್ಲ ಅಲ್ಲ. ನಮ್ಮ ಹೆಣ್ಮಕ್ಳುಗಳಿಗೆ ಆಸೆ ಇರುತ್ತೆ ಅಲ್ವಾ, ನೋಡಿ ಇದೆಲ್ಲ ಬೇಕು ಅನಿಸುತ್ತೆ. ಬಟ್ ಅದನ್ನು ಮನೆಯವ್ರ ಹತ್ರ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ಇರೋದನ್ನೇ ಹಾಕೋ ಸಾಕು ಹಾಗೆ ಹೀಗೆ ಅಂತಾರೆ. ಇದು ನನ್ನ ತಂಗಿ ಕಳಿಸಿದ ತಕ್ಷಣ ನಾನು ತೊಗೊಂಡೆ. ಚೆನ್ನಾಗಿದೆ ಅಲ್ಲ ಇದು, ನೋಡಿ ಇಷ್ಟ ಆಯಿತು ಅಂದರೆ ಇಷ್ಟ ಆಗಿದೆ ಅಂತ ಹೇಳಿ. ಇದು ಲಿಂಕ್ ಎಲ್ಲ ಕಳ್ಸೋಕ್ಕಾಗಲ್ಲ, ಯಾಕಂದರೆ ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು. ಮೀಶೋದಲ್ಲಿ ಅದು 3 ಪ್ರಾಡಕ್ಟ್ ತೊಗೊಂಡಿರೋದು, ಅದ್ರದ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂದವರು ಇಷ್ಟ ಆದವರು ಪರ್ಚೇಸ್ ಮಾಡ್ಕೊಳ್ಳಿ. ಇದು ಬ್ಯಾಂಗಲೆಲ್ಲ ಹಳೇದು, ಸುಮ್ಮನೆ ಹಾಗೆ ಮ್ಯಾಚಿಂಗ್ ಅಂತ ಹಾಕ್ಕೊಂಡಿದ್ದೀನಿ. ನನ್ನ ಡ್ರೆಸ್ ಇಷ್ಟ ಆದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತಲೂ ಹೇಳಿ, ಯಾವ ಸರ ಚೆನ್ನಾಗಿ ಕಾಣಿಸ್ತಿದ್ದೆ ಜಾಸ್ತಿ ಅಂತಲೂ ಹೇಳಿ. ಹಾಗೆ ಸಬ್ಸ್ಕ್ರೈಬು ಮಾಡಿರೋರಿಗೆಲ್ರಿಗೂ ತುಂಬಾ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಯಾವ್ಯಾವ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತಲೂ ಹೇಳಿ. ಟೋಟಲಿ ನನಗಂತೂ ಲೋಟಸ್ದು ತುಂಬಾ ಇಷ್ಟ ಆಯಿತು. ನಿಮಗೆ ಆನ್ಲೈನಲ್ಲಿ ಶಾಪಿಂಗ್ ಮಾಡಿ ಅಂದರೆ ಆನ್ಲೈನಲ್ಲಿ ಶಾಪಿಂಗ್ ಯಾವ ಥರ ಮಾಡಬೇಕು ಅಂದರೆ ನೋಡ್ಕೊಂಡು ಮಾಡಬೇಕು. ಅದರಲ್ಲಿ ರೇಟಿಂಗ್ಸು ಫಸ್ಟು ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಬೇಕು ನಾವು ಪ್ರಾಡಕ್ಟ್ನ.
ರೇಟಿಂಗ್ ಯಾವ ಥರ ನೋಡಬೇಕಂದ್ರೆ 4+ ಇರುತ್ತೆ ಅಲ್ಲ, ಅದರಲ್ಲಿ ಮತ್ತು ರಿವ್ಯೂಸ್ ಹಾಕಿರ್ತಾರೆ ಅಲ್ಲ, ಅದು ರಿವ್ಯೂಸ್ ನೋಡಿ ಅದರಲ್ಲಿ ಒರಿಜಿನಲ್ ಇಮೇಜ್ದು ಫೋಟೋಸ್ ಇರುತ್ತೆ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಪ್ರಾಡಕ್ಟ್ ಯಾವ ಥರ ಇರುತ್ತೆ ಯಾವ ಥರ ಇರಲ್ಲ ಅಂದ್ಬಿಟ್ಟು. ಎಲ್ರಿಗೂ ಗೊತ್ತಿರುತ್ತೆ, ಸಮ್ ಪರ್ಸನ್ಗೆ ಗೊತ್ತಿರಲ್ಲ, ಅಂಥವ್ರಿಗೆ ಮಾತ್ರ ಹೇಳ್ತಿರೋದು. ಗೊತ್ತಿರೋರು ಇವಳೇನು ಇದನ್ನೆಲ್ಲ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ, ಬೈಕೊಂಬೇಡಿ. ಗೊತ್ತಿಲ್ಲದಲ್ಲೇ ಇರೋರಿಗೆ ಮಾತ್ರ ಈ ವಿಡಿಯೋ ಅಷ್ಟೇ. ರೇಟಿಂಗ್ಸು 4+ ಇರೋದನ್ನು ನೋಡಿಕೊಂಡು ತೊಗೊಂಡ್ರೆ, ರಿವ್ಯೂಸು ಫಸ್ಟು ನಾನು ಏನೇ ಆರ್ಡ್ರ್ ಮಾಡೋದಿದ್ರೂ ರಿವ್ಯೂಸ್ನ ಚೆಕ್ ಮಾಡ್ತೀನಿ. ನಾನು ಮೀಶೋನ ಯೂಸ್ ಮಾಡೋಕ್ಕಿಡ್ದು ಸುಮಾರು 7ರಿಂದ 8 ವರ್ಷದಿಂದ ಮೀಶೋ ಶಾಪಿಂಗ್ ಮಾಡ್ತಾಯಿದ್ದೀನಿ ನಾನು. ನನಗೆಲ್ಲ ಚೆನ್ನಾಗೇ ಬಂದಿದೆ. ಜಾಸ್ತಿ ಸ್ಯಾರಿಗಳು ತೊಗೊಂಡಿದ್ದೀನಿ ನಾನು, ಮತ್ತು ಸ್ಲಿಪ್ಪರ್ ತೊಗೊತೀನಿ. ನನ್ನ ಮಗಳಿಗೆ ಫ್ರಾಕ್ಗಳು ತೊಗೊಳ್ತೀನಿ. ಈ ನಡುವೆ ಅವಳಿಗೆ ಸಿಗ್ತಾ ಇಲ್ಲ ಅವಳ ಸೈಜ್ಗೆ, ಅಷ್ಟೇ ಅವಳಿಗೆ ಫ್ರಾಕ್ಗಳನ್ನ ತೊಗೊಳ್ತೀನಿ. ನನಗೆ ಇವಾಗ್ಲೂ ಸ್ಯಾರಿಗಳೆಲ್ಲ ತೊಗೊಳ್ತಾನೆ ಇರ್ತೀನಿ. ಸ್ಯಾರಿ ಮಾತ್ರ ರಿವ್ಯೂಸ್ ನೋಡಿ ಚೆಕ್ ಮಾಡಿ ತೊಗೊಳ್ತೀನಿ. ನನಗೆ ಸ್ಯಾರಿ ಯಾವುದೂ ಮೋಸನೇ ಆಗಿಲ್ಲ ಮೀಶೋದಲ್ಲಿ ತೊಗೊಂಡಿರೋದ್ರಲ್ಲಿ. ಎಲ್ಲದು ತುಂಬಾ ಚೆನ್ನಾಗಿ ಬಂದಿದೆ. ಏನಿಲ್ಲ ಅಂದರೂ ಒಂದು 10ರಿಂದ 12 ಸ್ಯಾರಿ ತೊಗೊಂಡಿದ್ದೀನಿ. ನಮ್ಮ ಅಮ್ಮಗೂ ಕೊಡಿಸಿದ್ದೀನಿ, ನನ್ನ ತಮ್ಮ ಹೆಂಡ್ತಿಗೂ ಕೂಡ ಕೊಡಿಸಿದ್ದೀನಿ. ಮತ್ತು ನನ್ನ ಚಿಕ್ಕಪ್ಪ ಮಗಳಿದ್ದಾಳೆ, ಅವಳಿಗೆ ಟಾಪ್ಸು ಅದೆಲ್ಲ ಆರ್ಡ್ರ್ ಮಾಡಿ ಕೊಡ್ತಾ ಇರ್ತೀನಿ, ಚೆನ್ನಾಗಿ ಬರುತ್ತೆ. ಮತ್ತು ಈ ಥರ ಜ್ಯುವೆಲ್ಲರಿ ಬಂದು ಈ ಸಲನೇ ನಾನು ಆರ್ಡ್ರ್ ಮಾಡಿರೋದು. ಫಸ್ಟೆಲ್ಲ ಆರ್ಡ್ರ್ ಮಾಡಿದ್ದಿಲ್ಲ, ಬಟ್ ನನಗೆ ಮೋಸ ಏನಾಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಬೇಕಂದರೆ ನಿಜವಾಗ್ಲೂ ಆರ್ಡ್ರ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ಲಾಗಿರುತ್ತೆ ವೇರ್ ಮಾಡೋದಕ್ಕೆ, ಬಟ್ ಅಫಿಷಿಯಲಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಚಿನ್ನ ತೊಗೊಳಕ್ಕೆ ಆಗ್ದಲ್ಲೇ ಇರೋರು ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಚಿನ್ನನೇ ಹಾಕ್ಕೊಂಡು ಆಸೆಗಳನ್ನ ತೀರಿಸ್ಕೊಳಕ್ಕಾಗಲ್ಲ. ಈ ಥರ ಒಡವೆಗಳನ್ನೂ ಹಾಕ್ಕೊಂಡು ಹುಡುಗಿರಿಗೆ ಇಷ್ಟ ಆಗೋದನ್ನೆಲ್ಲ ತೊಗೊಳಕ್ಕೆ, ಚಿನ್ನ ತೊಗೊಳಕ್ಕೆ ಹೋದರೆ ಚಿನ್ನದ ಗಣಿನೇ ಇಡಬೇಕಾಗುತ್ತೆ ಮನೆಯಲ್ಲಿ ಅಲ್ವಾ. ಐ ಥಿಂಕ್ ಏನಕ್ಕೆ ಬೇಕಾದರೂ ಮಿತಿ ಇರುತ್ತೆ ಅನಿಸುತ್ತೆ. ಈ ಹುಡುಗಿರ ಆಸೆಗಳಿಗೆ ಯಾವತ್ತೂ ಮಿತಿನೇ ಇರಲ್ಲ ಅಲ್ವಾ, ಅದು ಪೊಲೀಸ್ ಸ್ಟಾಪೇ ಇರಲ್ಲ. ಒಂದಾದ್ಮೇಲೆ ಒಂದು ತೊಗೊಳ್ತಾನೆ ಇರ್ತಾರೆ. ಒಬ್ರದ್ದು ಏನಾದರೂ ನೋಡಿದ್ರೆ ಅದಿಷ್ಟ ಆದರೆ ನನಗೂ ಬೇಕು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಹುಡುಗಿರು ಅದೇ ಥರ, ಹೌದು ತಾನೆ? ನಾನು ಎಸ್ಪೆಷಲಿ ಅದೇ ಥರನೇ. ಗೋಲ್ಡು ಅಂದ್ಕೊಂಡು ಎಲ್ಲದನ್ನು ತೊಗೊಳಕ್ಕಾಗಲ್ಲ. ಚಿಕ್ಕ ಪುಟ್ಟದ್ರಲ್ಲೇ ನಮ್ಮ ಆಸೆಗಳನ್ನ ತೀರಿಸ್ಕೊಂಡು ಆದಷ್ಟು ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ಇದು ನನ್ನ ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮೀಶೋದು ಪ್ರಾಡಕ್ಟ್ಗಳನ್ನ ನಾನು ಆದಷ್ಟು ತೊಗೊಂಡ್ರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಮೀಶೋದಲ್ಲಿ ಶಾಪಿಂಗ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೇನು ಲಾಸ್ ಏನಿಲ್ಲ. ರಿಟರ್ನ್ ಆಪ್ಷನ್ಸು ತುಂಬಾ ಚೆನ್ನಾಗಿದೆ, ಆರಾಮಾಗಿ ರಿಟರ್ನ್ ಮಾಡ್ಕೊಬೋದು. ಹಬ್ಬಕ್ಕೆಲ್ಲ ಚೆನ್ನಾಗಿ ಶಾಪಿಂಗ್ ಎಲ್ಲ ಮಾಡ್ಕೊಬೋದು. ಓಕೆ, ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.